ನಮಸ್ತೆ ಆತ್ಮೇರೆ, ನಾನು ಮಣಿಕಂಠಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿಮೆಟ್ಟು, ಬೆಂಗಳೂರು. ಅಸ್ತಮ ಆಗಿದೆ, ಬ್ರೆತ್ಲೆಸ್ ಆಗ್ತಾ ಇದೆ, ಏದುಸಿರು ಉಂಟಾಗ್ತಾ ಇದೆ, ಉಸಿರಾಟ ಸರಾಗವಾಗಿಲ್ಲ, ಉಸಿರಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ರೀತಿ ಎಲ್ಲ ಸಮಸ್ಯೆಗಳು ಏನನ್ನು ಸೂಚಿಸುತ್ತೆ ಅಂದರೆ ನಮ್ಮ ಲಂಗ್ಸ್ನ ಕಾರ್ಯಕ್ಷಮತೆ, ನಮ್ಮ ಶ್ವಾಸಕೋಶದ ಕಾರ್ಯಕ್ಷಮತೆ ಕುಂಠಿತವಾಗಿದೆ ಅಂತ ಸೂಚಿಸುತ್ತೆ. ನೋಡಿ, ಲಂಗ್ಸ್ ಅಂತ ಬಂದಾಗ ಅಲ್ಲಿ ಭಾಳ ಮುಖ್ಯವಾಗಿ ಆಕಾಶ ತತ್ವ, ಉಸಿರು ಸರಾಗವಾಗಿ ಒಳ ಹೋಗಬೇಕು, ಹೊರ ಬರಬೇಕು. ಅಂದರೆ ಅಲ್ಲಿ ಸ್ಪೇಸ್ ಇಲ್ಲ, ಅಲ್ಲಿ ಬ್ರೆತ್ಲೆಸ್ ಆಗ್ತಾ ಇದೆ, ಅಂದರೆ ಅಲ್ಲಿ ಕಫ ತುಂಬಿಕೊಂಡಿದೆ, ಈ ರೀತಿ ಕಂಜಕ್ಷನ್ ಉಂಟಾಗ್ತಾ ಇದೆ, ಎದೆ ಬಿಗಿತ ಆಗ್ತಾ ಇದೆ. ಈ ರೀತಿ ಎಲ್ಲ ಸಮಸ್ಯೆಯಿಂದ ಸಫರ್ ಆಗ್ತಾ ಇರೋರಿಗೆ ಒಂದೇ ಒಂದು ಕಲರ್ ನಿಮ್ಮ ಲಂಗ್ಸನ್ನು ಶ್ರಂತನ ಮಾಡಲಿಕ್ಕೆ, ಹಾಗೆ ಒಂದು ಚಾಂಟಿಂಗ್ ಥೆರಪಿ ಕೂಡ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆಲ್ಲ ಫ್ಯೂ ವೀಕ್ಸು, ಫ್ಯೂ ಡೇಸು, ಫ್ಯೂ ಮಂತ್ಸು, ಅಂದರೆ ಕೆಲವು ದಿನಗಳು, ಕೆಲವು ವಾರಗಳು, ಕೆಲವು ತಿಂಗಳುಗಳ ನಂತರ ನಿಮ್ಮ ಆಕ್ಸಿಜನ್ ಇಂಟೇಕ್ ಕೆಪಾಸಿಟಿ, ಅಂದರೆ ನಿಮ್ಮ ಉಸಿರಾಟ ಸರಾಗಗೊಳ್ಳೋದು, ನಿಮ್ಮ ಶ್ವಾಸಕೋಶದ ಕಾರ್ಯಕ್ಷಮತೆ ಉನ್ನತಿಗೊಳ್ಳೋದು, ನಿಮ್ಮ ಶ್ವಾಸಕೋಶವನ್ನು ಬಲಪಡಿಸಲಿಕ್ಕೂ ಕೂಡ ಒಂದೇ ಒಂದು ಕಲರ್. ಯಾವ ಕಲರ್ ಅಂದರೆ ಅದು ಪರ್ಪಲ್ ಕಲರ್, ನೇರಳೆ ಬಣ್ಣವನ್ನು ನೀವು ಅಪ್ಲೈ ಮಾಡೋದು. ಸೊ ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಮುಖೇನ ನೋಡಿ, ಬಲಗೈನ ಕಿರುಬೆರಳು ಇದು ಆಕಾಶವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಬಲಗೈನ ಕಿರುಬೆರಳು. ಹಾಗೆ ಬಲಗೈನ ಕಿರುಬೆರಳಲ್ಲಿ ಮೇಲಿಂದ ಕೆಳಗಡೆ ಮೂರನೇ ಜಾಯಿಂಟ್ ಇದೆಯಲ್ಲ, ಇದು ಲಂಗ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಲಂಗ್ನ ಜಾಯಿಂಟಿಗೆ ನೀವು ಲಂಗ್ಸ್ನ ರೆಪ್ರೆಸೆಂಟ್ ಮಾಡ್ತಲ್ಲ, ಆ ಜಾಯಿಂಟು ಅಂದರೆ ಬಲಗೈ ಕಿರುಬೆರಳು ಮೂರನೇ ಜಾಯಿಂಟ್ ಸುತ್ತ ನೀವು ಈ ರೀತಿ ಪರ್ಪಲ್ ಕಲರ್ ಎಷ್ಟು ದಿನ ಹಾಕಬೇಕು ಅಂದರೆ, ನಾನು ಹೇಳಿದ್ನಲ್ಲ, 2 ತಿಂಗಳು 3 ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ಹಾಕಿ ಈ ಜಾಯಿಂಟಿಗೆ. ಹಾಗೆ ಇನ್ಸರ್ಟ್ ಚಾರ್ಟ್ನ ಪ್ರಕಾರ ಪ್ರತಿ ಬೆರಳನ್ನು ಕೂಡ ದೇಹವಾಗಿ ತೆಗೆದುಕೋಬೋದು. ಇದು ತಲೆ ಭಾಗ, ಇದು ಎದೆ ಭಾಗ, ಇಲ್ಲಿ ಹೊಟ್ಟೆ ಭಾಗ, ಮೇಲೆ ಚಾರ್ಟ್ ಕಾಣಿಸ್ತಾ ಇದೆ ನೋಡಿ. ಹಾಗೆ ಇದೇ ಬಲಗೈ ಕಿರುಬೆರಳಲ್ಲಿ ಲಂಗ್ಸ್ನ ರಿಫ್ಲೆಕ್ಸ್ಗೆ ಈ ಮೊದಲನೇ ಗೆರೆಯಿಂದ ಕೆಳಗಡೆ ಅಲ್ಲಿ ಕೂಡ ನೀವು ಈ ಪರ್ಪಲ್ ಕಲರ್ನ ಹಾಕೋದು. ಯಾರಿಗೆಲ್ಲ ಅಸ್ತಮ ಇದೆ, ಬ್ರೆತ್ಲೆಸ್ ಇದೆ, ಶಾರ್ಟ್ ಬ್ರೀತ್ ಇದೆ, ನಿಮ್ಮ ಉಸಿರಾಟ ಸರಾಗಾಗಿಲ್ಲ, ಸ್ವಲ್ಪ ದೂರ ನಡೆದ್ರೆ ಆಯಾಸ ಆಗ್ತಿದೆ, ಏದುಸಿರು ಉಂಟಾಗ್ತಿದೆ, ಅವರೆಲ್ಲರೂ ಕೂಡ ನೋಡಿ ಇಲ್ಲಿ ಲಂಗ್ಸ್ನ ರಿಫ್ಲೆಕ್ಸಿಗೆ ಮತ್ತು ಬಲಗೈ ಕಿರುಬೆರಳು ಲಂಗ್ನ ಜಾಯಿಂಟಿಗೆ ಇದ್ರ ಸುತ್ತ ಈ ರೀತಿ ಯಾವುದು ಕಲರು, ಪರ್ಪಲ್ ಕಲರ್ನ ಅಪ್ಲೈ ಮಾಡಿ. ಕಲರ್ನ ನೀವು ಪ್ರತಿದಿನ ಡೇ ಟೈಮಲ್ಲಿ ಹಾಕೋದು. ಬೆಳಗ್ಗೆ ಟಿಫನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ತದನಂತರ ಈ ಕಲರ್ನ ಅಪ್ಲೈ ಮಾಡಿ. ಒಂದು 2-3 ತಾಸು, 3-4 ತಾಸು ಇರಲಿ. ತದನಂತರ ನೀವು ಮಧ್ಯಾಹ್ನ ಲಂಚ್ ಟೈಮ್ವರೆಗೂ ಇರಲಿ, ಆಮೇಲೆ ಅಳಿಸಿ. ಅದರೊಂದಿಗೆ ನಾನು ಚಾಂಟಿಂಗ್ ಅಂತ ಹೇಳಿದೆ, ಒಂದು ಚಾಂಟಿಂಗ್ ಥೆರಪಿ. ಈ ಚಾಂಟಿಂಗ್ ಥೆರಪಿ ಹೇಗೆ ಉಚ್ಚಾರಣೆ ನಾನು ಮಾಡಿ ತೋರಿಸ್ತೀನೋ ಅದೇ ರೀತಿ ದಿನಕ್ಕೂ ಒಮ್ಮೆ ಅಥವಾ ದಿನದಲ್ಲಿ ಸಂಜೆ ಒಂದ್ಸಲಿ, ಬೆಳಗ್ಗೆ ಒಂದ್ಸಲಿ, ಒಂದು 5-6 ಸುತ್ತು ಇದನ್ನು ಪ್ರಾಕ್ಟೀಸ್ ಮಾಡೋದು. ನೋಡಿ, ಲಂಗ್ಸ್ ಅಂತ ಬಂದಾಗ ಮೇಲೆ ಒಂದು ವಿಡಿಯೋ ಕಾಣುತ್ತೆ. ನಮ್ಮ ಲಂಗ್ಸು ಅದರ ಕೆಳಗಡೆ ಒಂದು ಡಯಾಗ್ರಾಮ ಅಂತಿದೆ, ಮೊಫೆ ಅಂತ ಕರೀತಾರೆ. ಮೊಫೆಯ ಉಸಿರಾಟ, ಅದು ಹಿಗ್ಗುವಿಕೆ, ಕುಗ್ಗುವಿಕೆ, ಲಂಗ್ಸ್ ಪರ್ಫಾರ್ಮೆನ್ಸ್ಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಯಾರಿಗೆಲ್ಲ ಅಸ್ತಮ ಇರುತ್ತೆ, ಶಾರ್ಟ್ ಬ್ರೀತ್ ಇರುತ್ತೆ, ಅವರು ಭಾಳ ಮುಖ್ಯವಾಗಿ ಈ ಯೋಗದ ಆದಿಲಿ, ಆಯುರ್ವೇದದ ಆದಿಲಿ ಒಂದು ಮಾತಿದೆ, ಏನಂದರೆ ಹೊಟ್ಟೆ ಬಿರಿ ಊಟ ಮಾಡಬಾರ್ದು ಅಂತ. ನಿಮ್ಮ ಫೇವರೇಟ್ ಫುಡ್ ಆಗ್ಬೋದು, ಅಥವಾ ನೀವು ಫಂಕ್ಷನ್ಗೆ ಹೋಗಿರ್ಬೋದು, ಅಥವಾ ನಿಮ್ಮ ಯಾವುದೇ ಸಮಾರಂಭಗಳಿಗೆ ಹೋದಾಗ ನೀವು ನಿಮ್ಮ ಊಟದ ಕ್ರಮ ಅನುಸಾರ ಹೇಗಿರಬೇಕು ಅಂದರೆ, ಅದು ಎನಿ ಟೈಮ್ ಅದೇ ರೀತಿ ಇರಬೇಕು. ದಿನದಲ್ಲಿ 3 ಹೊತ್ತು ತಿಂತಿರಲ್ಲ, ಹೊಟ್ಟೆನ 4 ಭಾಗವಾಗಿ ವಿಂಗಡಣೆ ಮಾಡೋದು. ಅರ್ಧ ಭಾಗದಷ್ಟು ಆಹಾರ, 1/4 ಭಾಗದಷ್ಟು ನೀರು, 1/4 ಭಾಗದಷ್ಟು ಖಾಲಿ ಬಿಡಬೇಕು. ಅಂದರೆ ನೀವು ಊಟ ಮಾಡಬೇಕಾದ್ರೆ, ಊಟ ಮಾಡಿದ್ದಾಗ ಹಗುರತೆ ಇರಬೇಕು. ಈ ಉಸಿರಾಟ ಸಂಬಂಧಿತ ಸಮಸ್ಯೆಯಿಂದ ಆಲ್ರೆಡಿ ಬಳಲ್ತಾ ಇರತಕ್ಕಂಥವ್ರು, ನೀವು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಜಠರದ ಒತ್ತಡ, ಕರುಳುಗಳ ಒತ್ತಡ ಮೇಲ್ಮುಖವಾಗಿದ್ದಾಗ ಅವು ಒಪ್ಪೆ ಮೇಲೆ ಒತ್ತಡ ಬೀಳುತ್ತೆ. ನೋಡಿ, ಯಾರ ಹೊಟ್ಟೆ ಬೇರೆ ಊಟ ಮಾಡಿದಾಗ ಅವರಿಗೆ ಹೆಂಗನ್ಸುತ್ತೆ ಅಂದರೆ, ಎದ್ದು ಓಡಾಡೋದು, ಕುತ್ಕೊಳ್ಳೋದು, ಎದೊಳೋದು ಎಲ್ಲವೂ ಕೂಡ ಕಷ್ಟ ಸಾಧ್ಯ ಅನ್ಸುತ್ತೆ. ಹಾಗಾಗಿ ಈ ಉಸಿರಾಟ ಸಂಬಂಧಿತ ಸಮಸ್ಯೆ ಇದ್ದವರೇ ಅಂತಾನೆ, ನಿಮ್ಮ ಡೈಜೆಷನ್ ಬೆಟರ್ ಆಗಿರಬೇಕು, ನಿಮ್ಮ ಜೀರ್ಣ ವ್ಯವಸ್ಥೆ ಸುಗಮವಾಗಿ, ನೀವು ತಿನ್ನಂಥ ಆಹಾರ ಸುಗಮವಾಗಿ ಜೀರ್ಣ ಆಗಬೇಕು ಅಂದರೂ ಕೂಡ ಈ ಪ್ರಿನ್ಸಿಪಲ್ನ ಫಾಲೋಅಪ್ ಮಾಡಿ. ಅರ್ಧ ಭಾಗದಷ್ಟು ಆಹಾರ, 1/4 ಭಾಗದಷ್ಟು ನೀರು, 1/4 ಭಾಗದಷ್ಟು ಫ್ರೀ, ಅಂದರೆ ಲೈಟ್ ಊಟ ಮಾಡಬೇಕು. ಹೊಟ್ಟೆ ಬಿರಿಯಂಗೆ ಎಂದೂ ಊಟ ಮಾಡಬಾರ್ದು.
ಅದರಲ್ಲೂ ಆಲ್ರೆಡಿ ಉಸಿರಾಟ ಸಂಬಂಧಿತ ಸಮಸ್ಯೆ ಇದ್ದವರು ಈ ರೀತಿ ಹೊಟ್ಟೆ ಬಿರಿಯಾನಿ ಊಟ ಮಾಡಿದಾಗ ಉಸಿರು ಕಟ್ಟದ ಅನುಭವ ಆಗುತ್ತೆ, ಉಸಿರಾಡೋದು ಕಷ್ಟ ಸಾಧ್ಯ ಅನಿಸುತ್ತೆ. ಅದರಿಂದ ಮುಂದಕ್ಕೆ ಏನು ಮಾಡೋದು ಬೇಡ, ಎಲ್ಲರೂ ಒಂದು ಕಡೆ ಅದು ಕುತ್ಕೊಳ್ಳೋದು ಸಾಧ್ಯ, ಮನಿಕೊಳ್ಳೋದು ಸಾಧ್ಯ, ಇದು ಓಡಾಡೋದು ಕಷ್ಟ ಸಾಧ್ಯ ಅನಿಸುತ್ತೆ. ಹಾಗಾಗಿ ಆ ಒಪ್ಪೆ ಮೇಲೆ ಡಯಾಗ್ರಾಮದ ಮೇಲೆ ಒತ್ತಡ ಬೀಳುತ್ತೆ. ಅಲ್ಲಿ ಡಯಾಗ್ರಾಮದ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಡಯಾಫಾರ್ಮದ ಡಯಾಗ್ರಾಮದ ವಿಡಿಯೋ. ಸೊ ಅದು ಹಿಗ್ಗುವಿಕೆ ಕುಗ್ಗುವಿಕೆ ಆಗುತ್ತೆ. ಸರ್ ನಾನಿಲ್ಲಿ ಚಾಂಟಿಂಗ್ ಥೆರಪಿ ಅಂತ ಹೇಳಿ, ಈ ಚಾಂಟಿಂಗನ್ನು ನೀವು ಕರೆಕ್ಟಾಗಿ ಮಾಡಿದಾಗ ನಿಮ್ಮ ಒಫೆಯ ಜೊತೆಗೆ ಡಯಾಗ್ರಾಮ ಅದರೊಂದಿಗೆ ನಿಮ್ಮ ಲಂಗ್ಸ್ ಕೂಡ ಶ್ರಂತನ ಪಡೆಯಲಿಕ್ಕೆ ಇದು ಸಹಕಾರಿಯಾಗುತ್ತೆ. ನಿಮ್ಮ ಲಂಗ್ಸ್ನ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗಲಿಕ್ಕೆ ಈ ಕಲರು ಕೂಡ. ಸೊ ಹೆಂಗೆ ಚಾಂಟಿಂಗ್ನ ನೀವು ತೋರಿಸ್ತೀನೋ ಅದೇ ರೀತಿ ದಿನದಲ್ಲಿ ಒಮ್ಮೆ ಒಂದು 5-6 ಸುತ್ತು ನೋಡಿ. ನೇರ ಎಲ್ಲ ಚೇರ್ ಮೇಲೆ ಕೂತ್ಕೊಳ್ಳಿ ಅಥವಾ ನೆಲದ ಮೇಲೆ ಎಲ್ಲ ಕೂತ್ಕೊಳ್ಳಿ ಅಥವಾ ಗೋಡೆ ಗೋಡೆಗೆ ಕೂತ್ಕೊಳ್ಳಿ. ಕುತ್ಕೊಂಡ್ಬಿಟ್ಟು ಹ ಹ ಹ ಹ ಹೇ 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 ಹಿ 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 ಏ ಹ ಹ ಹ ಹ ಹೇ 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 ಹಿ 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 ಈ ನೋಡಿ 2 ಸುತ್ತು ಮಾಡಿದೆ. ನೀವು ಇವಾಗಲೇ ಜೊತೆಯಲ್ಲೇ ಮಾಡಿ ನೋಡಿ, ಮತ್ತೊಂದು 2 ಸಲ ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಮ ಲಂಗ್ಸ್ ಹಂಗೆ ಹಿಗ್ಗುವಿಕೆ, ಡಯಾಗ್ರಾಮದ ಹಿಗ್ಗುವಿಕೆ ಕುಗ್ಗುವಿಕೆನ ನೀವು ಇಲ್ಲಿ ಗಮನಿಸ್ಬೋದಲ್ಲ ನೋಡಿ. ಹ ಹ ಹ ಹ ಹೇ 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 ಹಿ 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 ಈ ಹ ಹ ಹ ಹ ಹೇ 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 ಹಿ 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 ಈ ಇದರಲ್ಲಿ ಈ ವಿಡಿಯೋದಲ್ಲಿ ಹೆಂಗೆ ತೋರಿಸಿದ್ದೀನೋ ಅದೇ ರೀತಿ ನೀವು ಒಂದು 4-5 ಸುತ್ತು ಹ ಹ ಅನ್ನೋದನ್ನ ಒಂದು 4 ಬಾರಿ, ಹೇ ಹೇ ಅನ್ನೋದನ್ನ ಒಂದು 4 ಬಾರಿ, ಈ ಅನ್ನೋದನ್ನ ಒಂದು 4 ಬಾರಿ, ಈ ಅಂತ ನೀವು ಕಂಟಿನ್ಯೂಸ್ ಆಗಿ ಉಚ್ಚಾರಣೆ ಮಾಡೋದು. ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ ನೋಡಿ. ಹ ಹ ಹ ಹ ಹೇ 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 ಹಿ 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 ಈ ರೀತಿ ನೀವು ಮಾಡ್ತಾ ಬಂದಂಗೆಲ್ಲ ನಿಮ್ಮ ಒಫೆ ಮತ್ತೆ ಡಯಾಗ್ರಾಮ ಮತ್ತೆ ಲಂಗ್ಸು ಶ್ರಂತನ ಪಡೆಯುತ್ತೆ. ದಿನದಲ್ಲಿ ಒಮ್ಮೆ ಬೆಳಗ್ಗೆ ಒಂದ್ಸಲಿ ಮಾಡಿ, ಒಂದು 4-5 ಸುತ್ತು ಮಾಡಿ. ನಿಮ್ಗೆ ಬೆಳಗ್ಗೆ ಸಿಕ್ಕಿಲ್ಲ ಸಮಯ ಅಂದರೆ ಸಂಜೆ ಒಂದು 4-5 ಸುತ್ತು ಇದನ್ನು ಮಾಡಿ. ಅದರೊಂದಿಗೆ ಈ ಕಲ್ಲರನ್ನು ನೀವು ಲಾಂಗ್ ಟರ್ಮಲ್ಲಿ ಹಾಕಬೇಕು. 1 ತಿಂಗಳು 2 ತಿಂಗಳು 3 ತಿಂಗಳು ಈ ರೀತಿ ಆಗ್ತಾ ಬನ್ನಿ. ನಿಮ್ಮ ಲಂಗ್ಸು ಅದ್ಭುತವಾಗಿ ಶ್ರಂತನ ಪಡೆಯೋದು, ನಿಮ್ಮ ಉಸಿರಾಟ ಸರಾಗಗೊಳ್ಳೋದು, ಮತ್ತು ನಿಮಗೆ ಸ್ವಲ್ಪ ದೂರ ನಡೆದ್ರೆ ಆಯಾಸ ಆಗೋದು, ಬ್ರೆತ್ಲೆಸ್ ಆಗೋದು ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಹೀಲ್ ಆಗುತ್ತೆ. ಇದು ಆಲ್ಟರ್ನೇಟ್ ಮೆಡಿಸನ್, ನ್ಯಾಚುರಲ್ ಹೀಲಿಂಗ್ ಥೆರಪಿ. ಅಂದರೆ ಇದನ್ನು ನೀವು ಮಾಡಿ ನೋಡಿ. ಯಾರೆಲ್ಲ ಈ ರೀತಿಯಾದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರಿಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ. ಮತ್ತು ಅಸ್ತಮಾ, ಶಾರ್ಟ್ ಬ್ರೀತು, ಏದುಸಿರು ಇರ್ತಕ್ಕಂಥವ್ರು ಇದನ್ನು ಡೇ 1ಇಂದನೇ ಅಪ್ಲೈ ಮಾಡಿ. ಈ ಚಾಂಟಿಂಗ್ನ ಕೂಡ ಪ್ರಾಕ್ಟೀಸ್ ಮಾಡಿ. ಫ್ಯೂ ಡೇಸಲ್ಲಿ, ಫ್ಯೂ ವೀಕ್ಸಲ್ಲಿ, ಫ್ಯೂ ಮಂತ್ಸಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರುತ್ತೆ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.